ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದು ಅಕ್ಷಯ್. ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಮತ್ತು ಮೀಶೋಯಿಂದ ಸಮ್ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ. ಅದು ಹೇಗೆ ಬಂದಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ನಿಮಗೂ ಯಾರಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಮೊದಲನೇದಾಗಿ ಶಾಪ್ಸಿಯಿಂದ ಒಂದು ಜೀನ್ಸ್ ಮೇಲೆ ಟಾಪ್ ಆರ್ಡ್ರ್ ಮಾಡಿದ್ದೆ. ಅದು ಹೇಗೆ ಬಂದಿದೆ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಓಪನ್ ಮಾಡ್ತಾಯಿದ್ದೀನಿ, ಓಪನ್ ಮಾಡಿಲ್ಲ. ಪ್ಯಾಕಿಂಗ್ ಎಲ್ಲ ಇದೇ ರೀತಿ ಬರುತ್ತೆ ಯಾವಾಗಲೂ. ಓಕೆ, ಚೆನ್ನಾಗಿದೆ ಅಂತ ಅನ್ಕೊತಾ ಇದ್ದೀನಿ, ನನಗೂ ಗೊತ್ತಿಲ್ಲ. ಇದ್ರ ಕಾಸ್ಟ್ ಬಂದು ಜಸ್ಟ್ ನನಗೆ 250 ಏನೋ ಆಯಿತು ಅಷ್ಟೇ. ಪ್ರಿಟಿ ನೈಸ್, ಯು ಕ್ಯಾನ್ ಸಿ ಲೈಕ್ ದಿಸ್. ಚೆನ್ನಾಗಿದೆ ಬಟ್ಟೆ, ಸ್ವಲ್ಪ ತೆಳ್ಳಗಿದೆ ಬಟ್ ಓಕೆ, ನಾವು ಹಾಕೋಬೋದು. ಯು ಕ್ಯಾನ್ ಸಿ ದಿಸ್. ಈ ಸ್ಲೀವ್ಸ್ ಎಲ್ಲ ಈ ರೀತಿ ಬಂದಿದೆ, ಚೆನ್ನಾಗಿದೆ. ಇದು ಕೈಂಡ್ ಆಫ್ ಶರ್ಟ್ ಟೈಪ್ ಥರ ಇದೆ. ಇದು ಫುಲ್ಲು ಎಲ್ಲ ಐ ಥಿಂಕ್ ಬಟನ್ಸ್, ಇದೆಲ್ಲ ಬಟನ್ಸ್ ಎಲ್ಲ ಓಪನ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನೈಸ್. ಓಕೆ, ಒಂದಿನ ವೇರ್ ಮಾಡಿ ನಾನು ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಓಕೆ, ನೈಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ಜೀನ್ಸ್ ಮೇಲೆ ಟಾಪೇ, ಬಟ್ ಬೇರೆ ಪ್ಯಾಟ್ರನಲ್ಲಿ ಆರ್ಡ್ರ್ ಮಾಡಿದೆ. ನೋಡೋಣ ಇದು ಹೇಗೆ ಬಂದಿದೆ ಅಂತ. ಇದು ಈ ರೀತಿ ಇದೆ, ಕಾಣಿಸ್ತಿದೆ ಅಲ್ಲ? ಈ ರೀತಿ ಇದೆ. ಐ ಥಿಂಕ್ ಇಟ್ಸ್ ನೈಸ್, ಡಿಫ್ರೆಂಟಾಗಿದೆ. ಸ್ವಲ್ಪ ಸ್ಲೀವ್ಸು ಅಷ್ಟೇ ಎಲ್ಲ ತುಂಬ ಡಿಫ್ರೆಂಟಾಗಿ ಬೇರೆ ಥರ ಇದೆ. ಚೆನ್ನಾಗಿದೆ. ಕ್ಯಾನ್ ವೇರ್ ಟು ಆಫೀಸ್ ಆರ್ ಕಾಲೇಜ್ಗೆಲ್ಲ ಹಾಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ದಿಸ್ ಆಲ್ಸೋ ನೈಸ್. ಇದು ನನಗೆ ಐ ಥಿಂಕ್ 250 ಆರ್ 244 ಏನೋ ನಾನು ಪೇ ಮಾಡಿದೆ. ಬಟ್ ಕಾಸ್ಟ್ ತಕ್ಕನಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಹಾಕ್ಕೋಬೋದು. ಡಿಸೈನು ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಿದೆ. ನಿಮಗೆ ಯಾವ ಟಾಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಮೀಶೋಯಿಂದ ಒಂದು ಜ್ಯುವೆಲರಿ ಸೆಟ್ನ ಆರ್ಡ್ರ್ ಮಾಡಿದ್ದೆ. ಇದು ಬಂದು ಚೋಕರು. ಇದು ಹೇಗಿದೆ ಅಂತ ನೋಡೋಣ. ಓಕೆ, ಪ್ಯಾಕೇಜಿಂಗ್ ತುಂಬ ಚಿಕ್ಕದಾಗಿದೆ, ಯಾಕೋ ಡೌಟ್ ಆಗ್ತಿದೆ. ನೋಡೋಣ. ಓಕೆ, ನೈಸ್ ಪ್ಯಾಕೇಜಿಂಗ್, ಚೆನ್ನಾಗಿದೆ ಆ್ಯಕ್ಚುಲಿ. ಇಟ್ಸ್ ನೈಸ್ ಆ್ಯಕ್ಚುಲಿ. ಓಕೆ, ಏನು ಡ್ಯಾಮೇಜ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದೆ ಏನಾದರೂ ಡ್ಯಾಮೇಜ್ ಆಗಿರ್ಬೋದು ಅಂತ, ಬಟ್ ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ. ಈ ಪ್ಯಾಟ್ರನ್ ನಂಗೆ ತುಂಬ ಇಷ್ಟ ಆಯಿತು ಅಂತ ನಾನು ಬೈ ಮಾಡಿದೆ. ಐ ಥಿಂಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಫಾರ್ ವಾಚಿಂಗ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.